ಇನ್ನೇನು ಮಳೆ ಕಡಿಮೆ ಆಯಿತು ಅಂತ ನಿಟ್ಟುಸಿರು ಬಿಟ್ಟಿದ್ದ ಜನರಿಗೆ ವರುಣದೇವ ಇದೀಗ ಶಾಕ್ ಕೊಟ್ಟಿದ್ದಾನೆ. ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಿಂದ ತುಂಗಾ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ. ಸೋಮವಾರ ಬೆಳಗ್ಗೆ 35,000 ಕ್ಯೂಸೆಕ್ಗೆ ಕುಸಿದಿದ್ದ ತುಂಗಾ ನದಿಯ ಒಳಹರಿವು ಮಂಗಳವಾರ ಬೆಳಗ್ಗೆ 50,000 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ 77,000 ಕ್ಯೂಸೆಕ್ ದಾಟಿದ್ದು, ಸಂಜೆ ಹೊತ್ತಿಗೆ 90 ರಿಂದ 1 ಲಕ್ಷ ಕ್ಯೂಸೆಕ್ ವರೆಗೂ ಏರಿಕೆಯಾಗುವ ಸಾಧ್ಯತೆ ಇದೆ. ತೀರ್ಥಹಳ್ಳಿಯ ರಾಮ ಮಂಟಪ ಇದೇ ಮೊದಲ ಬಾರಿಗೆ ಮುಳುಗಿದ್ದು ಪ್ರವಾಹದ ಮುನ್ಸೂಚನೆ ತೋರಿಸಿದೆ. ರಾತ್ರಿವರೆಗೂ ಮಳೆ ಇಲ್ಲ ಅಂತ ಸುಮ್ಮನಾಗಿದ್ದ ನೀರಾವರಿ ಇಲಾಖೆ ಅಧಿಕಾರಿಗಳು ಕ್ಷಣ ಕ್ಷಣದ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನೇನು ಸ್ವಲ್ಪ ಮಳೆ ಕಡಿಮೆ ಆಯ್ತು, ಈಗಲಾದ್ರೂ ಸ್ವಲ್ಪ ಮಳೆರಾಯ ಬಿಟ್ಟಿದ್ದಾನಲ್ಲ ಅಂತ ಮಲೆನಾಡಿಗರು ಸ್ವಲ್ಪ ನಿಟ್ಟುಸಿರನ್ನ ಬಿಟ್ಟಿದ್ರು. ಆದರೆ ಅದೇ ಸಂದರ್ಭದಲ್ಲಿ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಏರಿಕೆ ಕಂಡು ಬಂದಿದೆ. ಆ ಹಿನ್ನೆಲೆಯಲ್ಲಿ ತುಂಗಾ ನದಿ ಭಾರಿ ಪ್ರಮಾಣದಲ್ಲಿ ಉಕ್ಕಿ ಹರಿತಾ ಇದ್ದು, ತೀರ್ಥಹಳ್ಳಿಯ ರಾಮ ಮಂಟಪ ಇದೀಗ ಮೊದಲ ಬಾರಿಗೆ ಮುಳುಗಡೆಯಾಗಿದೆ. ಪ್ರತಿ ವರ್ಷ ತೀರ್ಥಹಳ್ಳಿಯ ರಾಮ ಮಂಟಪ ಮುಳುಗಡೆ ಆಯಿತು ಅಂತ ಹೇಳಿದ್ರೆ ತುಂಗಾ ನದಿ ಭಾರಿ ದೊಡ್ಡ ಮಟ್ಟದಲ್ಲಿ ಹರಿತಾ ಇದ್ದು ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಮಾಡುತ್ತೆ ಅನ್ನುವಂತ ಸೂಚನೆ ಸಿಕ್ಕಿದ ಹಾಗೆ ಈಗಲೂ ಕೂಡ ತೀರ್ಥಹಳ್ಳಿಯ ರಾಮ ಮಂಟಪ ಮುಳುಗಡೆಯಾಗಿದ್ದು ಪ್ರವಾಹದ ಮುನ್ಸೂಚನೆಯನ್ನ ತುಂಗೆ ನೀಡಿದ್ದಾಳೆ. ತೀರ್ಥಹಳ್ಳಿ ಶೃಂಗೇರಿ ಕಿಗ್ಗಾ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಗಾಜನೂರಿನ ತುಂಗಾ ಜಲಾಶಯಕ್ಕೆ ಇದೀಗ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು, ತುಂಗಾ ನದಿಯಿಂದ 77,000ದಿಂದ 90,000 ಕ್ಯೂಸೆಕ್ ವರೆಗೂ ನೀರನ್ನು ಹೊರಬಿಡಲಾಗ್ತಾ ಇದೆ. ಇದೇ ರೀತಿ ಮಲೆನಾಡಿನ ಭಾಗದಲ್ಲಿ ಮಳೆಯ ಪ್ರಮಾಣ ಮುಂದುವರೆದ್ರೆ ಇದು ಶಿವಮೊಗ್ಗ ನಗರಕ್ಕೂ ಕೂಡ 2019ರ ಪರಿಸ್ಥಿತಿಯನ್ನ ತರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ತುಂಗಾ ನದಿಯ ಒಳಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಇದೀಗ ತುಂಗಾ ಜಲಾಶಯದಿಂದ ಸಂಜೆ ಹೊತ್ತಿಗೆ 90 ರಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ರು. ಏನಾದ್ರೂ ತುಂಗಾ ನೀರಿನ ಹೊರಹರಿವಿನ ಮಟ್ಟ 1,15,000 ಕ್ಯೂಸೆಕ್ಗೆ ಏರಿಕೆ ಆಯಿತು ಅಂದ್ರೆ ಶಿವಮೊಗ್ಗದ 10ಕ್ಕೂ ಹೆಚ್ಚು ವಾರ್ಡ್ಗಳು ಮುಳುಗಡೆಯಾಗ್ತವೆ. 2019ರಲ್ಲಿ ಇಡೀ ಶಿವಮೊಗ್ಗ ನಗರದಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸಿದಂತಹ ಘಟನೆ ಮತ್ತೆ ಮರುಕಳಿಸಬಹುದು ಅನ್ನುವಂತ ಇದೀಗ ಮುನ್ಸೂಚನೆ ಸಿಗ್ತಾ ಇದೆ. ಹಾಗಾಗಿ ಮಲೆನಾಡಿನ ಜನರಲ್ಲಿ, ಅದರಲ್ಲೂ ಹೆಚ್ಚಾಗಿ ಶಿವಮೊಗ್ಗ ನಗರದ ಜನರಲ್ಲಿ ಇದೀಗ ಆತಂಕ ಮನೆ ಮಾಡಿದೆ.